ಶೇಪ್ನಲ್ಲಿ ಇದು ಯಾವ ರೀತಿಯಾದಂಥ ಮಾರ್ಕಿಂಗು, ಯಾವ ರೀತಿಯಾದಂಥ ಇದು ಶೋಧ ಕಾರ್ಯ, ಇವೆಲ್ಲ ಪ್ರಶ್ನೆಗಳನ್ನು ಮೂಡ್ತಾ ಇತ್ತು. ಈಗ ಸರ್ಕಾರವು ಕೂಡ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದೆ ಅಂತೆ. ಏನಾಗಿದೆ ಇಷ್ಟು ದಿನ ಏನಾಗಿದೆ ಇಷ್ಟು ದಿನಗಳ ಕಾಲ? 15 ದಿನ ಆಯ್ತಪ್ಪ ನೀವು SIT ಅಧಿಕಾರಿಗಳು ಧರ್ಮಸ್ಥಳ ಕೇಸ್ಗೆ ಹೋಗ್ಬಿಟ್ಟು ಏನ್ ಮಾಡಿದಿರಿ, ಎಷ್ಟು ಮೂಳೆ ಸಿಕ್ಕಿದೆ, ಯಾವ ರೀತಿಯಾದಂತ ತನಿಖೆ ನಡೀತಾ ಇದೆ, ಅದೆಲ್ಲವೂ ಕೂಡ ಗೃಹ ಸಚಿವರು ಒಂದಿಷ್ಟು ಮಾಹಿತಿ ಕೇಳಿರ್ತಾರೆ. ಯಾಕಂದ್ರೆ ಈ ಧರ್ಮಸ್ಥಳ ಕೇಸ್ ಇದೆ ಅಲ್ಲ, ಈಗ ಸದನದಲ್ಲಿ ಸದ್ದಾಗ್ತಾ ಇದೆ. ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ, ಸುಮ್ಮನೆ ಇವರು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸರಿಯಾದಂತ ತನಿಖೆ ಆಗ್ಬೇಕು. SIT ಅಧಿಕಾರಿಗಳು ಒಂದಿಷ್ಟು ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇದ್ದಾರೆ, ಅದು ಬೇರೆ ಬಿಡಿ. ಆದ್ರೆ ಇವತ್ತು ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ನಮಗೂ ಕೂಡ ಡೌಟ್ ಇದೆ. ಯಾಕಂದ್ರೆ ಇವತ್ತು ನಡೆಯುತ್ತೆ ಅಂತಂದ್ರೆ ಬಟ್ 13ನೇ ಸ್ಪಾಟ್ ಅಲ್ಲಿ ನಡೆಯಕ್ಕಾಗಲ್ಲ. ಯಾಕಂದ್ರೆ ಬೇರೆ ಪ್ಲೇಸ್ ತೋರಿಸಬಹುದು, ಎಲ್ಲಿ ಬಗ್ಲಿ ಗುಡ್ಡಕ್ಕೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಕನ್ಯಾಡಿಗೆ ಹೋಗ್ಬೋದು, ಇಲ್ಲಾಂದ್ರೆ ಬಾಹುಬಲಿ ಬೆಟ್ಟಕ್ಕೆ ಹೋಗ್ಬೋದು, ಅಥವಾ ಬೇರೆನೇ ಪ್ಲೇಸ್ ತೋರಿಸಬಹುದು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಎಲ್ಲಿ ಬೇಕಾದಲ್ಲೂ ಪ್ಲೇಸ್ ತೋರಿಸೋದಕ್ಕೆ ಮುಂದಾಗ್ಬಿಟ್ಟಿದ್ದಾನೆ ಅನಾಮಿಕ. ನೀವು ಎಲ್ಲಿ ಹೇಳ್ತೀರಾ ಹೇಳಿ? SIT ಅಧಿಕಾರಿಗಳಿಗೆ ಅನಾಮಿಕ ಹೇಳ್ತಾನೆ, ಇಲ್ಲೇಗಿರಿ ಅಲ್ಲೇಗಿರಿ ಆಯ್ತು. SIT ಅಧಿಕಾರಿಗಳು ಬರ್ತಾರೆ, ಮಾರ್ಕ್ ಮಾಡ್ತಾರೆ, ಇದೊಂದು ಪಾಯಿಂಟ್ ಅಂತಾರೆ, 30ರಿಂದ 40. ಹಿಂಗಾದ್ರೆ ಹಿಂಗೆ ರೋಶ್ನಿ, ಏನ್ ಕತೆ ಇದು ಅಂತ ಏನೋ ನೋಡಿ. ಅಗಿತಾರೆ ಹೋಗ್ತಾರೆ, ಬರೀ ಇದೇ ಆಗ್ಬಿಟ್ಟಿದೆ ಡೈಲಿ ಕತೆ. ಜನ ಹೇಳ್ತಾ ಇದಾರೆ ನೋಡಿ, ಬೆಳಿಗ್ಗೆ ಆದ್ರೆ ಮಾಸ್ಕ್ ಮ್ಯಾನ್ ಮಾಸ್ಕ್ ಹಾಕೊಂಡ್ ಬರ್ತಾನೆ, ಅವನ ಜೊತೆ SIT ಅಧಿಕಾರಿಗಳು ಬರ್ತಾರೆ, ಒಂದಷ್ಟು ಕೂಲಿ ಕಾರ್ಮಿಕರು ಬರ್ತಾರೆ, ಅಗಿತಾರೆ, ಮುಚ್ಚುತ್ತಾರೆ, ಗುಂಡಿ ಹೋಗ್ತಾರೆ. ಅದನ್ನ ಈ ಮನೆ ಕಟ್ಟೋ ಕೆಲಸ ಮಾಡ್ತಾರಲ್ಲ, ಬಂದು ಸಂಜೆವರೆಗೂ ಕೂಲಿ ಕೆಲಸ ಮಾಡಿ ಹೋಗ್ತಾರಲ್ಲ, ಆ ರೀತಿ ಪರಿಸ್ಥಿತಿ ಹಂಗ ಆಗ್ಬಿಟ್ಟಿದೆ. ಆಮೇಲೆ ನೋಡಿ, ಇಲ್ಲಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ, ಇವಾಗ ರಾಜ್ಯ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಕುತೂಹಲ ಇದೆ. ಯಾಕೆ ಅಂತಂದ್ರೆ ನಿನ್ನೆವರೆಗೂ ಒಂದಷ್ಟು ಪೇಷನ್ಸ್ ಇತ್ತು. ನಿನ್ನೆ ಸಂಜೆ ಆದ ಬಳಿಕ ನಿನ್ನೆ ಏನೂ ಕೂಡ ಅಲ್ಲಿ ಬೆಳವಣಿಗೆಗಳು ಆಗ್ಲಿಲ್ಲ, ಅಂತಂದ್ರೆ ಏನೂ ಕೂಡ ಸಿಗ್ಲಿಲ್ಲ. ಏನು ಇಷ್ಟು ದಿನ ಕೆಲಸ ಮಾಡಿದ್ರು ಕೂಡ ಇಲ್ಲಿ 0 ರಿಸಲ್ಟ್ ಇದೆ. ಹಾಗಾಗಿ ಇವಾಗ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಹಾಗಾಗಿ ಒಂದಷ್ಟು ಚರ್ಚೆನ ನಡೆಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ CM ಜೊತೆ ಪರಮೇಶ್ವರ್ ಅವರು ಕೂಡ ಒಂದಷ್ಟು ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಮುಂದೆ ಏನ್ ಮಾಡೋಣ, ಹೇಗೆ ಕಂಟಿನ್ಯೂ ಮಾಡೋದು, ಅಥವಾ ಇದನ್ನ ಮುಚ್ಚಾಕೋಣ ಅಂತ. ಈ ಒಂದು ಕೇಸ್ನ ಇಲ್ಲೇ ಕೈ ಬಿಟ್ರು ಬಿಡಬಹುದು, ಅಥವಾ ಈ ಒಂದು ಅನಾಮಿಕ ವ್ಯಕ್ತಿನ ಮಂಪರು ಪರೀಕ್ಷೆ ಮಾಡಬಹುದು. ಪರೀಕ್ಷೆ ಆದ ನಂತರ ನಾವು ಇದನ್ನ ನಿರ್ಧಾರ ಮಾಡೋಣ, ಏನು ಅಂತಂದ್ರೆ ಮುಂದುವರಿಯುತ್ತಾ ಏನ್ ಮಾಡೋಣ ಅಂತ ಹೇಳಿ, ಪರೀಕ್ಷೆ ನಂತರ ತಿಳಿಯೋಣ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಕೂಡ ನಿನ್ನೆ ಆಗಿರುವಂತದ್ದು. ಈಗ ನೋಡಿ, SIT ಅಧಿಕಾರಿಗಳಿಗೆ ಸಾಕಷ್ಟು ಸವಾಲಾಗಿದ್ದು GPR ತರಬೇಕಾ ಬೇಡವಾ ಅಂತ. 13ನೇ ಸ್ಪಾಟ್ ನಲ್ಲಿ ಒಂದಿಷ್ಟು ಬಂತು, ಅದು ಕೂಡ ತನಿಖೆ ಆಯಿತು, ಎಲ್ಲವೂ ಕೂಡ ಆಯಿತು. ಅಂದ್ರೆ ಸರ್ಕಾರವು ಕೂಡ SIT ಅಧಿಕಾರಿಗಳಿಗೆ GPR ಕೊಡ್ತು. ಹೌದು, ಮೂಳೆ ಸಿಗಬಹುದು, ಇದರಿಂದ ಒಂದಿಷ್ಟು ಸ್ಕ್ಯಾನ್ ಮಾಡಿದ್ರೆ ರಾಡರ್ನಿಂದ ಒಂದಿಷ್ಟು ಸಿಗ್ನಲ್ ಹೋಗ್ಬಿಟ್ಟು ಎಲ್ಲವೂ ಕೂಡ ಕೆಳಗಡೆ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ. ಆದ್ರೆ ಅದು ಕೂಡ ಆಗ್ಲಿಲ್ಲ. GPRನ ನಂಬಿದ್ರು, ಅದು ಕೂಡ ಆಗ್ಲಿಲ್ಲ. ಅಂದ್ರೆ SIT ಅಧಿಕಾರಿಗಳಿಗೆ ಮುಂದಿರುವಂತಹ ಸವಾಲುಗಳ ಬಗ್ಗೆಯೂ ಕೂಡ ಸಾಕಷ್ಟು ಸಮಸ್ಯೆ ಏನ್ ನಡಿಬಹುದು. ಹಾಗಾದ್ರೆ SIT ಅಧಿಕಾರಿಗಳಿಗೆ ಯಾವ ರೀತಿಯಾದಂತಹ ಸವಾಲುಗಳಿದಾವೆ, ಏನ್ ಕತೆ, ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ರೋಶ್ನಿ, ಏನಂತ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ಥಿ ಸಿಕ್ಕಿದ್ದು ಒಂದೇ ಕಡೆ, ಮುಂದಿನ ನಡೆ ಸ್ಪರ್ಶ. ಅಂದ್ರೆ ಬಹಳ ಕುತೂಹಲ ಇದೆ. ಇಂದು ಮತ್ತೆ ನಡೆಯುತ್ತಾ ಕಳೆಬರಹ ಆಪರೇಷನ್, ಹೊಸ ಜಾಗ ತೋರಿಸೋದಾಗಿ ಹೇಳಿರುವಂತ ಅನಾಮಿಕ. ನೋಡಿ, ಅವಾಗ್ತಾನೆ ನಾವು ಮಾತಾಡ್ತಾ ಇದ್ವಿ, ನಿನ್ನೆ ಹೊಸ ಜಾಗ ತೋರಿಸೋದಾಗಿ ಹೇಳಿದಂತ ಅನಾಮಿಕ ಏನ್ ಹೇಳಬಹುದು ಹಾಗಾದ್ರೆ? ನೋಡಿ, ಇವತ್ತು ಕೂಡ ಹೊಸ ಜಾಗ ತೋರಿಸೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾನಂತೆ. ನಿನ್ನೆ SIT ಅಧಿಕಾರಿಗಳ ಜೊತೆ ಮಾತಾಡ್ಬಿಟ್ಟಿರ್ತಾನೆ ಅವನು. ಇವತ್ತು 13ನೇ ಸ್ಪಾಟ್ ಅಲ್ಲಿ ಸಿಗ್ಲಿಲ್ಲ ಅಲ್ರಿ, ಮುಂದಿನ ಸ್ಪಾಟ್ ಇದೆ ನನ್ನ ಹತ್ರ, ಮತ್ತೊಂದು ಕಡೆ ರೆಡಿ. ಹೊಸ ಜಾಗ ತೋರಿಸ್ತಾರೆ, ಅದಕ್ಕೆ ಇವ್ರು ಒಪ್ಕೋತಾರ? ಏನ್ ಒಪ್ಕೊಳ್ಳೇಬೇಕಲ್ಲ, ಈಗ ಒಪ್ಕೊಳ್ಳೇಬೇಕಾಗಿರುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಅನಾಮಿಕ ತೋರಿಸ್ತಾ ಇದ್ದಾನೆ, 100 ಶವಗಳು ಹೂತಿಟ್ಟಿದ್ದಾನೆ ಅಂತ ಭರವಸೆ ಮೇಲೆ ಹೇಳಿದ್ದಾನೆ, ಕಾನ್ಫಿಡೆನ್ಸ್ ಇದೆ. ಅಟ್ಲೀಸ್ಟ್ ಒಂದಾದ್ರೂ ಅಸ್ಥಿ ಪಂಜರ ಸಿಗಲಿ ಅಂತ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಹೊಸ ಜಾಗ ತೋರಿಸೋದಕ್ಕೆ ಒಂದಿಷ್ಟು ರೆಡಿ ಆಗ್ಬಿಟ್ಟ. ಮತ್ತೆ ಅದೆಲ್ಲಿ ತೋರಿಸ್ತಾನೋ, ಏನ್ ಕತ್ತನೋ, ಮತ್ತೆ ಎಲ್ಲಿ ಏನ್ ಮಾಡ್ತಾ ಇದಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಲ್ರೂ ಕೂಡ ದ್ವೇಷಿ ಒಂದು ರೀತಿಯಾಗಿ ಆ ದೂರದಾರನ ಹೆಂಗ್ ನೋಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಅನುಮಾನದಿಂದ ನೋಡ್ತಾ ಇದ್ದಾರೆ. ಅವನ ಮೇಲೆ ನಂಬಿಕೆನೇ ಇಲ್ಲ ಅವನಿಗೆ, ಏನಾಗುತ್ತೋ ಏನ್ ಕತ್ತೇನೋ. ಯಾಕಂದ್ರೆ ಇವತ್ತು ಮತ್ತೆ ಕಳೆಬರ ಆಪರೇಷನ್ ನಡೆಯುತ್ತೆ, ಹೊಸ ಜಾಗ ತೋರಿಸೋದಾಗಿ ಹೇಳಿದಾನಂತೆ. ನೋಡಿ, ಹೊಸ ಜಾಗ ತೋರಿಸಿದ್ರೆ ಮತ್ತೆ ಯಾವ ರೀತಿಯಾಗಿ ಶೋಧ ನಡಿಬಹುದು ಅಲ್ಲಿ, ಮತ್ತೆ GPR ಬಳಸಬಹುದಾ, ಅಲ್ಲಿ ಆಗ್ಬಹುದಾ? ಅಲ್ಲಿ ಮೇ ಬಿ ಇಲ್ಲ. ಯಾಕಂದ್ರೆ 13ನೇ ಸ್ಪಾಟ್ಗೆ ಅಲ್ಲಿಗೆ ಮುಗಿಸಿದ್ರು, ಒಂದು ದಿನಕ್ಕೆ 2 ಲಕ್ಷ ಬಾಡಿಗೆ. ಅದು ಸ್ಪಾಟ್ ಅಲ್ಲಿ ಯಾವಾಗ ಮಾರ್ಕ್ ಮಾಡಿದ್ರು, ಮಾರ್ಕ್ ಮಾಡಿ ಆದ್ಮೇಲೆ ಒಂದಷ್ಟು ದಿನ ಈ GPR ಗೋಸ್ಕರನೇ ಆ ಒಂದು ಪಾಯಿಂಟ್ 3 ದಿನ ವೇಟ್ ಮಾಡಿದ್ರು, ಸ್ಕಿಪ್ ಮಾಡಿ GPR ಬೇಕೇ ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಶವಗಳಿದ್ದಾವೆ, ಅದನ್ನ ಹಾಗೆ ಅಗಿಯೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ದೊಡ್ಡ ಮಾತುಗಳು ಬಂತು. ಆದ್ರೆ ಏನು ಇಲ್ಲ, ದೊಡ್ಡ ಶವ ಇರ್ಲಿ, ಒಂದು ಮೂಳೆ ಕೂಡ ಸಿಗ್ಲಿಲ್ಲ ಅಲ್ಲಿ. GPR ಇಳಿಸ್ಬಿಟ್ರು, ಎಲ್ಲವೂ ಇಳಿಸ್ಬಿಟ್ರು.
ಬಟ್ ಸಿಗ್ಲಿಲ್ಲ. ಆದ್ರೆ ಇನ್ನಾದ್ರೂ ಒಂದು ನಂಬಿಕೆ ಇದೆ ದೂರದಾರನ ಮೇಲೆ, ಏನಾದ್ರೂ ಕೂಡ ಒಂದು ಭರವಸೆ ಇದೆ ನಮಗೆ. ಹೌದು, ಒಂದು ಕರೆಕ್ಟ್ ಆಗಿರುವಂತ ಪಾಯಿಂಟ್ ತೋರಿಸ್ತಾನೆ. ಹೌದು, ಒಂದಿಷ್ಟು ಪ್ರವಾಹ ಆಯ್ತು, ಮಣ್ಣು ಅದು ಬಿತ್ತು ಇದು ಬಿತ್ತು, ಒಂದಿಷ್ಟು ಕಾರಣಾಂತರಗಳಿಂದ 1995 ಒಂದು 2014 ಆಗಿರುವಂತದ್ದು ಒಂದಿಷ್ಟು ನೆನಪಿಲ್ಲ ಅನ್ಕೋತೀವಿ. ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಗುರುತಿಸುವಂತ ಕೆಲಸ ಆಗ್ತಾ ಇಲ್ಲ ಒಂದ್ ಕಡೆಯಿಂದ. ಸೊ ಹೇಳಿರುವಂತ ಪಾಯಿಂಟೇ ಬೇರೆ, ಅಲ್ಲಿ ಈ ಪಾಯಿಂಟ್ ಹೇಳಿದಾನಪ್ಪ 13ನೇ ಪಾಯಿಂಟ್ ಅದ್ರ ಪಕ್ಕದಲ್ಲೇ ಇತ್ತು, ಬಟ್ ಅವ್ನ ಪಾಯಿಂಟ್ ಒಂದ್ ಸ್ವಲ್ಪ ನೆನಪಾರ್ಬಿಟ್ಟಿದ್ರೆ ಏನಾದ್ರೂ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿ ಹೇಳ್ಬಿಡ್ತಾನ ಅಂತ. ಅಲ್ಲ, ಈಗ ನೀವ್ ಹೇಳಿದ್ರಲ್ಲ ಈ ಒಂದು ಪಾಯಿಂಟ್ ಅವನು ತೋರ್ಸೋದ್ರಲ್ಲಿ ಎಲ್ಲೋ ಒಂದು ಎಡುತ್ತಾ ಇದ್ದಾನೆ ನನಗೆ ಅನುಮಾನ. ಮೊನ್ನೆ ಒಂದು ವಿಜುವಲ್ ಅಲ್ಲಿ ನೀವು ಬಹುಶಃ ಗಮನ ಕೊಟ್ಟಿರ್ತೀರಾ, ಏನು ಅಂತಂದ್ರೆ ಅನಾಮಿಕನ ಕರ್ಕೊಂಡ್ ಬರ್ತಾರೆ SIT ಅಧಿಕಾರಿಗಳು, ಪೊಲೀಸರು ಒಂದಷ್ಟು ಜನ ಇರ್ತಾರೆ, ಎಲ್ಲೆಲ್ಲಿ ಮಾರ್ಕ್ ಮಾಡ್ಬೇಕು ಅಂತ ಹೇಳಿ ಅವನ್ನ ಅನಾಮಿಕನ ಕರ್ಕೊಂಡು ಹೋಗ್ತಿರ್ತಾರೆ. ಅವನು ಈ ಕಡೆ ತೋರ್ಸಿದ್ರೆ ಅನಾಮಿಕನ ಈ ಕಡೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಯಾಕೆ ಈ ರೀತಿ ಆಗಿದ್ದು ಹಾಗಾದ್ರೆ? ಅವ್ನು ತೋರಿಸ್ತಾ ಇರುವಂತ ಜಾಗನೇ ಬೇರೆ ಕಡೆ. ಆ ಒಂದು ವಿಜುವಲ್ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಅನಾಮಿಕ ಬೇರೆ ಕಡೆ ತೋರಿಸ್ತಾನ್ರಿ, ಮತ್ತೆ ಇವ್ರು ಬೇರೆ ಕಡೆ ಕರ್ಕೊಂಡು ಹೋಗಿ ಮಾರ್ಕ್ ಮಾಡಿಸ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಹಾಗಾದ್ರೆ ಪೊಲೀಸರು? ಇಲ್ಲ ಅನಾಮಿಕನೇ ಬೇಕಂತ ಏನಾದ್ರು ತಪ್ಪು ತೋರಿಸ್ತಾ ಇದ್ದಾನ, ಅಥವಾ ಇಲ್ಲಿ ಏನಾದ್ರು ಪೊಲೀಸರೇ ಏನಾದ್ರು ಇಗ್ನೋರ್ ಮಾಡ್ತಿದಾರಾ? ಎಲ್ಲಿ ಒಂದು ಕಡೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಅನಾಮಿಕನೇ ಚೇಂಜ್ ಆಗ್ಬಿಟ್ಟಿದ್ದಾನೆ ಅನ್ನುವಂತ ರೀತಿಯಾಗಿ. ಅನಾಮಿಕನೇ ಎಲ್ಲಿ ವ್ಯಕ್ತಿಯನ್ನ ಚೇಂಜ್ ಮಾಡ್ಬಿಟ್ಟಿದಾರ, ಏನ್ ಕತೆ? ಯಾಕಂದ್ರೆ ಅಲ್ಲ 16 ದಿನ ಆಯ್ತಲ್ಲ, 16 ದಿನ ಆದ ನಂತರ ಈ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಎಲ್ಲಿ ಅನಾಮಿಕರನ್ನೇ ಚೇಂಜ್ ಮಾಡಿಬಿಟ್ರ, ಏನ್ ಕತೆ, ಏನ್ ಆಗಿದೆ ಬೆಳವಣಿಗೆ ಒಂದು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಎಸ್ ಏನು SITಗೆ ಮುಂದಿಷ್ಟು ಸವಾಲ್ಗಳಿದೆ ಅನ್ನುವಂತ ಒಂದಿಷ್ಟು ಸೊ ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ ರೋಶ್ನಿ. ಇಂದು ಹೊಸ ಜಾಗದಲ್ಲಿ ಶೋಧ ನಡೆಯುತ್ತಾ ಹಾಗಾದ್ರೆ? SIT ಮುಖ್ಯಸ್ಥ ಆದೇಶಕ್ಕೆ ಕಾಯ್ತಾ ಇದೆ ಸಿಬ್ಬಂದಿ. SIT ಕಚೇರಿಗೆ ಬರುವಂತೆ ಅನಾಮಿಕನಿಗೆ ಬುಲಾವ್ ಬಂದಿದೆ ನೋಡಿ. ಸ್ಪಾಟ್ 13ರ ಶೋಧದ ಬಗ್ಗೆ SIT ಮುಖ್ಯಸ್ಥರಿಗೆ ವರದಿಯನ್ನ ಕೊಡಬೇಕು. ಜಿತೇಂದ್ರ ಕುಮಾರ್ ದಯಾಮರಿಂದ ವರದಿ ಸಲ್ಲಿಕೆ ಆಗುತ್ತೆ. ಎಂದೇ ನಿರ್ಧಾರವಾಗಲಿದೆ ಶೋಧದ ಭವಿಷ್ಯ. ಈ ಒಂದು ಶೋಧದ ಭವಿಷ್ಯ ಏನೋ ಹಿಂದೆ ನಿರ್ಧಾರ ಆಗತ್ತಂತೆ ಸಿರಾಜ್. ಹಾಗಾದ್ರೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ ಇವಾಗ. ನೋಡಿ, ಒಂದು ಕಡೆ ಈ ಅನಾಮಿಕ ವ್ಯಕ್ತಿ, ಅದಾದ್ಮೇಲೆ ಎಲ್ಲೋ ಅನಾಮಿಕನೇ ಚೇಂಜ್ ಆಗ್ಬಿಟ್ಟಿದ್ದಾನೆ ಅನ್ನುವಂತಹ ಮಾತುಗಳು, ಆಮೇಲೆ ಇನ್ನೊಂದು ಮಾತು ಬಂತು. ಹೀಗೆ ಅಂದ್ರೆ ನಾವು ಹೇಳ್ತಾ ಇರುವಂತದ್ದಲ್ಲ, ಇದು ಚರ್ಚೆ ಆಗ್ತಾ ಇರುವಂತದ್ದು. ಏನು ಅಂತಂದ್ರೆ 13ನೇ ಸ್ಪಾಟ್ ಅಲ್ಲಿ ಸುಮಾರು 18ರಿಂದ 20 ಆಡ ಹೋಗ್ತಾರೆ, ಆದ್ರೆ ಇಲ್ಲಿ ಏನು ಸಿಗೋದಿಲ್ಲ. ಆದ್ರೆ ಇಲ್ಲಿ ಜನ ಏನ್ ಮಾತಾಡ್ತಿದ್ದಾರೆ, ಒಂದಷ್ಟು ಹೊರಗಡೆ ಏನ್ ಚರ್ಚೆ ಆಗ್ತಾ ಇದೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಅಲ್ಲಿ ಏನೂ ಸಿಗೋದಿಲ್ಲ ಅಂತ ಹೇಳಿ ಈಗಾಗ್ಲೇ ಗೊತ್ತಿದೆ, ಅದಕ್ಕೋಸ್ಕರ ಅಷ್ಟು ಆಳ ಹೋಗಿದ್ದಾರೆ ಅನ್ನುವಂತ ಮಾತಿದೆ. ಅಂದ್ರೆ ಗೊತ್ತಿದೆ ಈಗಾಗ್ಲೇ, ಗೊತ್ತಾಗ್ಬಿಟ್ಟಿದೆ ಅವರಿಗೆ. ನೀವ್ 20 ಅಲ್ಲ, ನೀವ್ 30 ಅಡಿನೇ ಹೋಗು, ಅಲ್ಲೇನು ಸಿಗೋದಿಲ್ಲ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಹಾಗಾದ್ರೆ ನೀನ್ ಎಷ್ಟು ಬೇಕಾದ್ರೂ ಅಕ್ಕ ಏನಾದ್ರು ಮಾಡ್ಕೊಂತ ಬಿಟ್ಬಿಟ್ಟಿದ್ದಾರೆ, ಈ ರೀತಿ ಚರ್ಚೆ ಆಗ್ತಿದೆ. ಹಾಗಾದ್ರೆ ಅಲ್ಲಿರುವಂತಹ ಶವಗಳೇನಾಯ್ತು, ಸಾಕ್ಷಿ ನಾಶ ಮಾಡ್ಬಿಟ್ರ? ಅದಾದ್ಮೇಲೆ ನೀವು ನೋಡಿರ್ಬಹುದು, ಮೊದಲನೇ ದಿನ ಅಂದ್ರೆ ನಿನ್ನೆಲ್ಲ ಮೊನ್ನೆ ಅಗಿಯೋ ಟೈಮ್ ಅಲ್ಲಿ ಹೊಸ ಮಣ್ಣು ಬರ್ಬೇಕು, ಅಂದ್ರೆ ಕ್ಲೀನ್ ಆಗಿರುವಂತಹ ಮಣ್ಣು ಬರ್ಬೇಕಿತ್ತು. ಅಲ್ಲೇನಾಯ್ತು ಹೇಳಿ, ಕೊಳಚೆ ಮಣ್ಣು ಬರ್ತಾ ಇತ್ತು. ಸರಿ, ಅದೇನೋ ಮಳೆ ಬಂತು ಅಥವಾ ಏನೋ ಪೈಪ್ ಲೈನ್ ಪ್ರಾಬ್ಲಮ್ ಅದು ಇದು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಜನ ಹೇಳ್ತಾ ಇರೋವಂಥದ್ದು, ಚರ್ಚೆ ಆಗ್ತಾ ಇರೋವಂಥದ್ದು, ಈಗಾಗ್ಲೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಲ್ಲೇನು ಸಿಗೋದಿಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಅಲ್ಲಿನ ಜನ ಅಷ್ಟು ಪ್ರಭಾವಿಯಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿನ ಜನ ಅಷ್ಟು ಪ್ರಭಾವಿಯಾಗಿದ್ದಾರೆ. ಹಾಗಾಗಿ ಅಲ್ಲೇನು ಇಲ್ಲ, ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ, ಏನು ಸಿಗೋದಿಲ್ಲ ಅಂತ ಈಗಾಗ್ಲೇ ಗೊತ್ತಿದೆ. ಹಾಗಾಗಿ ಅವರು ಕೂಡ ಕೆಲಸ ಮಾಡಕ್ ಬಿಟ್ಟಿದ್ದಾರೆ ಅನ್ನುವಂತ ಚರ್ಚೆ ಇದೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಯಾಕಂದ್ರೆ ರೋಶ್ನಿ, ಸಹಜವಾಗಿ 13ನೇ ಪಾಯಿಂಟ್ ವಿಚಾರಕ್ಕೆ ಬಂದಾಗ, ಇದು ಒಂದು ನೇತ್ರಾವತಿ ಸ್ನಾನಘಟ್ಟ ಅಲ್ಲಿ ಏನು ನದಿ ಹರಿತಾ ಇದೆಯಲ್ಲ, ಕಿಂಡಿ ಇದೆಯಲ್ಲ, ಅಲ್ಲಿ ಇದೆ. ಇನ್ನೊಂದು ರಸ್ತೆ ಪಕ್ಕ ಇದೆ. ಈ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ರಸ್ತೆ ಮಣ್ಣಿದೆಯಲ್ಲ, ಅದನ್ನ 13ನೇ ಪಾಯಿಂಟ್ ಮೇಲೆ ಹಾಕಿದ್ರು. ಅಲ್ಲಿ 15ರಿಂದ 16 ಅಡಿವರೆಗೂ ಮಣ್ಣು ಬಿತ್ತು. ಸೊ GPR ಎಷ್ಟು ಮಾಡುತ್ತೆ? GPR ಮಿನಿಮಮ್ 15ರಿಂದ 15 ಅಡಿವರೆಗೂ ಮಾಡುತ್ತೆ. ಸೊ ಈಗ 15 ಅಡಿ ಅಗದ ನಂತರ GPR ಬಿಡ್ಬೇಕಲ್ವಾ? ಅದಕ್ಕಿಂತ ಮುಂಚೆ GPR ಬಿಟ್ಟರೆ ಏನ್ ಸಿಗುತ್ತೆ? ಮಣ್ಣೆ ಸಿಗುತ್ತೆ. ಸೊ ಹಾಗಾಗಿ SIT ಅಧಿಕಾರಿಗಳಿಗೆ ಒಂದಿಷ್ಟು ಗಮನಕ್ಕೆ ಬರಲಿ ಅಂತ ಸಾಕಷ್ಟು ಜನ ಸಲಹೆಯನ್ನ ಕೊಡ್ತಾ ಇದ್ರು. ಸರ್, ಈಗ ಏನು 15 ಅಡಿವರೆಗೂ ನೀವು 18 ಅಡಿವರೆಗೂ ಏನು ತೆಗೆದಿದ್ದೀರಲ್ಲ, ಅದಾದ ನಂತರ GPR ಬಿಡಿ, ಅವಾಗ ನೋಡಿ ಒಂದಿಷ್ಟು ಸರ್ಚ್ ಮಾಡಿ ಅಂತ ಒಂದಿಷ್ಟು ಸಲಹೆಯನ್ನು ಕೊಡ್ತಾರೆ. ಸೊ ಸಲಹೆಯನ್ನು ಕೊಟ್ಟ ನಂತರ SIT ಅಧಿಕಾರಿಗಳು ಸುಮ್ಮನೆ ಕೊಡ್ತಾರಾ? ಸುಮ್ಮನೆ ಕೂರಲ್ಲ. 30 ಅಡಿವರೆಗೂ ಅಗದು ಬಿಡ್ತಾರೆ, ಆಗಿದ್ದಾಗ್ಲಿ ಅಂತ. ಸೊ ಅಲ್ಲಿ ಏನ್ ಸಿಗುತ್ತೆ? ಮಣ್ಣು ಸಿಗುತ್ತೆ. ಏನು ಸಿಗಲ್ಲ. 15 ಅಡಲ್ಲ, 20 ಅಲ್ಲ, 30 ಅಲ್ಲ, 40, 50 ಅಡಿ ಅಗದ್ರೂ ಕೂಡ ಬರೀ ಮಣ್ಣು ಸಿಗ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಅಪ್ಡೇಟ್ ಬರ್ತಾ ಇದೆ ರೋಶ್ನಿ, ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು, ಏನ್ ಕತೆ ಅಂತ.